ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ವಿಶೇಷ ಅತಿಥಿ ನಾಡಿನ ಹಿರಿಯ ಕವಿಗಳಲ್ಲಿ ಒಬ್ಬರಾದ ರಾಷ್ಟ್ರಕವಿ ಅನ್ನೋ ಪ್ರಶಸ್ತಿ ಪಡೆದಿರುವಂಥ ಡಾಕ್ಟರ್ GS ಶಿವರುದ್ರಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ಬೈಟು ಕಾಫಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಕಾಫಿ ತುಂಬ ಇಷ್ಟನಾ? ಕಾಫಿ ನಾಟಕ ಟೀ ಎರಡೂ ಬಿಟ್ಟು ಒಂದು 20 ವರ್ಷ ಆಯಿತು. ಅದಕ್ಕೂ ಮೊದಲು ಭಾಳ ಇಷ್ಟಪಡ್ತಾ ಇದ್ದೆ. ವೈದ್ಯರು ಬಹುಶಃ ಬೇಡ ಅಂತ ಹೇಳಿದ ಕಾರಣದಿಂದ ಬಿಟ್ಟಿರಬೇಕು ಅಂತ ಕಾಣುತ್ತೆ. ಸರ್, ಮತ್ತೆ ನಿಮ್ಮ ಕಾವ್ಯ ಬರೆಯೋದಕ್ಕೆ ಸ್ಫೂರ್ತಿ ಏನು? ಪೂರ್ತಿ ಜಗತ್ತು ಅದನ್ನು ಇದೇನು ಕಾವ್ಯಕ್ಕೆ ಸ್ಫೂರ್ತಿ. ಸರ್, ಮೊದಲಿಗೆ ನಿಮಗೆ ತುಂಬ ಇಷ್ಟ ಆಗಿರೋಂಥ ಕುವೆಂಪು ಬಗ್ಗೆ ಮಾತಾಡೋಣ ಅಂತ. ಕುವೆಂಪು ಯಾಕೆ ಸರ್ ನಿಮಗೆ ತುಂಬ ಇಷ್ಟ? ಅದೃಷ್ಟಶಾಲಿ. ಯಾಕೆಂದರೆ ಕುವೆಂಪು ಅವರ 5 ವರ್ಷಗಳ ಕಾಲ ಕುವೆಂಪು ಅವರ ಶಿಷ್ಯನಾಗಿ PhD ಮಾಡಿದ್ದೀರಾ? ನಾನು ಬಂದದ್ದು. ಹೌದು, ಕರೆಕ್ಟ್. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ನನಗೆ 3 ವರ್ಷ BA ನರ್ಸ್ ಶಿಕ್ಷಣ, ಆಮೇಲೆ ಮುಂದೆ 2 ವರ್ಷ PhD ಪದವಿ. ಈ ಇಷ್ಟಕ್ಕೂ ಕಾರಣಗಳು. ಕುವೆಂಪು ಅವರ ಕಾವ್ಯಗಳಲ್ಲಿ ಅಥವಾ ಅವರ ಒಟ್ಟು ಕೃತಿಗಳಲ್ಲಿ ಯಾವುದು ತುಂಬ ಇಷ್ಟ ಅನ್ನೋಂಥದ್ದು? ರಾಮಾಯಣ ದರ್ಶನ. ಭಾಳ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಕಷ್ಟ ಆಗ್ಬೋದು. ಕಷ್ಟ ಆಗ್ಬಿಟ್ರು ಒಳ್ಳೆದೇನೆ ಭಾಳ. ಅದು ಒಂದು ಅವರು ಕುವೆಂಪು ಹೇಳೋಗೆ ಮೇರ ಕೃತಿ ಅಂತಾರೆ. ಇದನ್ನು ಕಷ್ಟಪಟ್ಟು ಹತ್ತದವ್ರಿಗೆ ಅದರ ಸ್ವಾರಸ್ಯ ಗೊತ್ತು. ಸರ್, ನೀವು ಇಷ್ಟೊಂದು ಕವನ ಬರೆದಿದ್ದೀರಾ. ನಿಮ್ಮ ಕವನಗಳಲ್ಲಿ ಯಾವ್ದು ಇಷ್ಟ ನಿಮಗೆ? ಒಂದು ಇಷ್ಟ ಅಂತ ಯಾವುದು ಅಂತ ಹೇಳಿ ಸಾಕಷ್ಟಿದೆ. ಅದರಲ್ಲಿ ಅವಸ್ಥೆ ಅಂತ ಒಂದು ಪದ್ಯ ಇದೆ. ಪ್ರಜ್ಞೆ ತಪ್ಪಿದಾಗ ಮನುಷ್ಯ ಯಾವ ಭೂಮಿಕೆಯಲ್ಲಿ ಸಂಚಾರ ಮಾಡ್ತಾನೆ, ಅವನ ಅನುಭವಗಳೇನು ಇತ್ಯಾದಿ. ಹೀಗಾಗಿ ಒಂದು ನನಗೆ ಹಾರ್ಟ್ ಆಪರೇಷನ್ ಆದಾಗ ಅನಿಸ್ಥಿಷಿಯಾ ಕೊಟ್ಟಾಗ ನನಗೆ ಆದ ಅನುಭವ ಇದೆಯಲ್ಲ, ಆ ಅನುಭವದಲ್ಲಿ ಶೂನ್ಯದ ಒಂದು ಅನುಭವ. ಶೂನ್ಯದ ಅನುಭವ ಮತ್ತು ಆ ಶೂನ್ಯದ ಅನುಭವವನ್ನು ಇಟ್ಟು ಬರೆದ ಕವನ ಅದು. ಬರೆದ ಪದ್ಯ ಇತ್ತು. ಸರ್, ನಿಮಗೆ ರಾಷ್ಟ್ರಕವಿ ಅಂತ ಪ್ರಶಸ್ತಿ ಬಂತು, ಇದೇನು ಅನಿಸ್ತು? ಭಾಳ ಸಂತೋಷ ಅನ್ನಿಸ್ತು, ಮತ್ತು ಹೆಮ್ಮೆ ಕೂಡ ಅನಿಸ್ತು. ಕುವೆಂಪು ಅವರಿಗೆ ಬಂದ ಪ್ರಶಸ್ತಿ ನನಗೂ ಬಂತಲ್ಲ ಅಂತ ಅನ್ನೋದು ಅಷ್ಟೇ ಅದರ ಮೌಲಿಕತೆ ಅಂತ ತೆಗೆದುಕೊಂಡಿದ್ದೀನಿ ನಾನು. ಗುರುವಿಗೆ ತಕ್ಕ ಶಿಷ್ಯ ಅಂತ. ಸರ್, ಇವತ್ತಿನ ಸಾಹಿತ್ಯದ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಹುಡುಗರ ಸಾಹಿತ್ಯದ ಬಗ್ಗೆ? IT ಅವರು ಬರ್ತಾ ಇದ್ದಾರೆ, ಸಾಫ್ಟ್ವೇರ್ನವ್ರು ಬರಿತಾ ಇದ್ದಾರೆ. ಅದು ಬರ್ತಾರೆ, ಅವರು ಬರ್ತಾರಲ್ಲ, ಅವರಿಗೆ ಕುಮಾರವ್ಯಾಸ ಅಂದರೆ ಯಾರು ಗೊತ್ತಿಲ್ಲ, ಪಂಪ ಅಂದರೆ ಗೊತ್ತಿಲ್ಲ, ರನ್ನ ಅಂದರೆ ಗೊತ್ತಿಲ್ಲ. ಹೀಗೆ ತಾವು ಯಾವ ಪರಂಪರೆಯಲ್ಲಿ ನಿಂತು ಬರವಣಿಗೆಯನ್ನು ಮಾಡ್ತಿದ್ದೇವೋ ಆ ಬರವಣಿಗೆಯ ಚರಿತ್ರೆಗೆ ಗೊತ್ತಿಲ್ಲ ಸರ್. ಇದೊಂದು ಬಹಳ ದೊಡ್ಡ ಉಳಿದಾಗ ಕನ್ನಡ ಸಾಹಿತ್ಯಕ್ಕೆ ಇವತ್ತು ಬಹಳ ದಿಕ್ಕುಗಳಿಂದ ಲೇಖಕರು ಬರ್ತಾ ಇದ್ದಾರೆ. ಸರ್, ಕನ್ನಡ ಭಾಷೆ ಬಗ್ಗೆ ಏನು ಹೇಳ್ತೀರಾ? ಭಾಷೆ ಕಳೆದೋಗ್ತಾ ಇದೆ, ಭಾಷೆ ಅಳಿವಿನಂಚಿನಲ್ಲಿದೆ. ಏನು ಅರ್ಥವಿಲ್ಲ. ಜಗತ್ತಿನ 10 ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಒಂದು. 2500 ವರ್ಷಗಳ ಒಂದು ಪರಂಪರೆ ಇರುವಂಥ ಭಾಷೆ. 1500 ವರ್ಷಗಳ ಈ ಚರಿತ್ರೆ, ಸಾಹಿತ್ಯ ಚರಿತ್ರೆ ಇರುವಂಥ ಭಾಷೆ ಸುಲಭವಾಗಿ ಕಳೆದೋಗೋದಿಲ್ಲ. ಅಲ್ಲದೆ ಉದ್ದಕ್ಕೂ ಕೂಡ ಕನ್ನಡ ಅನ್ನೋದು ಅನೇಕ ಸವಾಲುಗಳನ್ನು ಎದುರಿಸಿದೆ. ಮೊನ್ನೆ ಮುಖ್ಯಮಂತ್ರಿಗಳು
ನವಂಬರ್ 1ನೇ ತಾರೀಕು ಹ್ಮ್. ಕನ್ನಡ ಮಾಧ್ಯಮವನ್ನು ನಾವು ಏನು ಮಾಡಿದ್ರು ಕೂಡ ಮುಚ್ಚೋದಿಲ್ಲ ಮುಚ್ಚಲ್ಲ ಅಂತ ಅನ್ನೋ ಮಾತು ಹೇಳಿದ್ರು ಹೇಳಿದ್ರು. ಭಾಳ ಆಶಾದಾಯಕವಾದ ಸಂಗತಿ ಅಂತ ಹೇಳಬೇಕು. ಖಂಡಿತ ಸರ್. ಸೊ ಎಲ್ಲ ಸವಾಲುಗಳನ್ನು ದಾಟಿಯೂ ಕನ್ನಡ ಗೆದ್ದು ಬರುತ್ತೆ ಅಂತ ಹೇಳ್ತಿದ್ದೀರಾ. ಖಂಡಿತ ನಿಮ್ಮ ಇಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದು ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು. ಹಾಗೆ ಕನ್ನಡ ಭಾಷೆಗೆ ಇರೋ ಎಲ್ಲ ಸವಾಲುಗಳನ್ನು ಎದುರಿಸಿ ಕನ್ನಡ ಭಾಷೆ ಗೆಲ್ಲತ್ತೆ ನಿಲ್ಲತ್ತೆ ಅನ್ನೋ ಆಶಾದಾಯಕ ಮಾತುಗಳನ್ನ GS ಶಿವರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ನಮಸ್ಕಾರ.